ಹಾಗೂ ಮಾಧ್ಯಮ ಮಿತ್ರರಿಗೆ ನಮ್ಮ ಮನವಿಗೆ ಏನು ಡಾಕ್ಟರ್ ವಿಷ್ಣುವರ್ಧನ್ ರವರ 74ನೇ ಜನ್ಮದಿನೋತ್ಸವ ಕಾರ್ಯಕ್ರಮ ನಿಮಿತ್ತ ಹಾಗೂ ಅಭಿಮಾನಿಸುತ್ತಿರುವ ಡಾಕ್ಟರ್ ವಿಷ್ಣುವರ್ಧನ್ ರವರ 10 ಕುಂಟೆ ಪುಣ್ಯಭೂಮಿ ಜಾಗದ ಬಗ್ಗೆ ಒಂದು ವಿವರಣೆ ಕೊಡೋಕ್ಕೆ ತಮ್ಮನ್ನು ನಾವು ಆಹ್ವಾನ ಮಾಡಿದ್ವಿ. ನೀವು ಬಂದಿದ್ದಕ್ಕೆ ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ. ನಮ್ಮ VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಮೊದಲಿಗೆ ಅತಿಥಿಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಮೊದಲಿಗೆ ನಮ್ಮ VSS ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ಗೌರವಾಧ್ಯಕ್ಷರಾದ BY ರಮೇಶ್ ನಮ್ಮ ಬೆಳಕಲ್ಲಿ ಬಂದಿದ್ದಾರೆ. ಅವರು ನಮ್ಮ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ತಿಳಿಸ್ತೀನಿ. ಹಾಗೆ ನಮ್ಮ ಹಿರಿಯ ವಕೀಲರಾದ KS ಅರುಣ್, ಏನಿವತ್ತು ನಾವು ಕೋರ್ಟ್ಗೆ ಹೋಗಿದ್ವಿ 10 ಜಾಗದ ಬಗ್ಗೆ BAL ಹಾಕಿದ್ವಿ, ಮತ್ತು ಹಿಂದೆನೂ ಒಂದ್ಸಲ ಹಾಕಿದ್ವಿ. ಅದರ ಎಲ್ಲ ಕೆಲಸಗಳನ್ನ ನೋಡ್ಕೊತಾ ಇರುವಂಥ ನಮ್ಮ ಹಿರಿಯ ವಕೀಲರಾದ ಹೈಕೋರ್ಟ್ ವಕೀಲರಾದ KS ಅರುಣ್ ಅವ್ರಿಗೆ ನಾವು ಟ್ರಸ್ಟ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಟ್ರಸ್ಟ್ನ ಸಹಕಾರದರ್ಶಿ ಚಂದ್ರಾಸ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ವಿಷ್ಣು ಸೇನಾ ಸಂಘಟನೆಯ ಕಾನೂನು ಸಲಹೆಗಾರರಾದ ಮೋಹನ್ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಮೊದಲಿಗೆ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದ BY ರಮೇಶ್ ಅವರು ಒಂದೆರಡು ಮಾತಾಡಬೇಕು. ಏನು ಕಾರ್ಯಕ್ರಮ ಕುರಿತು, ಹಾಗೆ ಏನು ಆಯೋಜನೆ ಮಾಡಿದ್ವಿ ಅದ್ರ ಬಗ್ಗೆ, ಮತ್ತು 10 ಕುಂಟೆ ಜಾಗದ ಹೋರಾಟದ ಬಗ್ಗೆ ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀವಿ. ಮಾನ್ಯ ಜಿಲ್ಲಾಧಿಕಾರಿಗಳು 18ನೇ ತಾರೀಕು ಡಾಕ್ಟರ್ ವಿಷ್ಣುವರ್ಧನ್ ರವರ ಜನ್ಮದಿನಾಚರಣೆಯ ಪ್ರಯುಕ್ತ ಕೆಲವೊಂದು ಷರತ್ತುಬದ್ಧ ಏನೊಂದು ಕಾನೂನಿನ ಮೂಲಕ ಷರತ್ತುಬದ್ದಿನ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆ ಏನು ಅಂತಂದರೆ 18ನೇ ತಾರೀಕು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ತಾವು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತೇಳಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಅಭಿಮಾನಿಗಳಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟ, ನೋಡಿ, ಈಗಾಗಲೇ ಜಿಲ್ಲಾಧಿಕಾರಿಗಳು ಏನು ಅವರೊಂದು ನಿಯಮವನ್ನು ಹೇಳಿದರೆ ಆ ನಿಯಮವನ್ನು ನಾವೆಲ್ಲರೂ ಪಾಲಿಸಬೇಕಾಗುತ್ತೆ. 18ನೇ ತಾರೀಕು ಬೆಳಗ್ಗೆ 6ರಿಂದ ಸ್ಟಾರ್ಟ್ ಆದರೆ ಸಂಜೆ 6ರವರೆಗೂ ಮಾತ್ರ ಪೂಜೆಗೆ ಅವಕಾಶ ಇರುತ್ತೆ. ಅಲ್ಲಿ ಯಾವುದೇ ರೀತಿ 17ನೇ ತಾರೀಕಿಗೆ ಹೋಗಿ ನೈಟು ಅಲ್ಲಿ ಹೋಗಿ ಕೇಕ್ ಕಟ್ ಮಾಡುವಂಥದ್ದು, ಗಲಾಟೆ ಮಾಡುವಂಥದ್ದು ದಯವಿಟ್ಟು ಯಾರೂ ಮಾಡಬಾರ್ದು. ಯಾಕೆಂದರೆ ನಾವು ಶಾಂತಿ ಪ್ರಿಯ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು, ನಾವು ಶಾಂತವಾಗಿ ವರ್ತಿಸಬೇಕು ಹಾಗೂ ಕಾನೂನಿಗೆ ನಾವು ಗೌರವವನ್ನು ಸಲ್ಲಿಸಬೇಕು. ಏನು ಜಿಲ್ಲಾಧಿಕಾರಿಗಳು ಮನವಿಯನ್ನು ಮಾಡ್ಕೊಂಡಿದ್ದಾರೆ ಆ ಮನವಿಗೆ ನಾವೆಲ್ಲರೂ ಸ್ಪಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಏನು ಕಾರ್ಯಕ್ರಮ ಇರುತ್ತೆ ಅಂತಂದರೆ, ಬೆಳಗ್ಗೆ ಯಥಾ ಪ್ರಕಾರ ರಕ್ತದಾನ ಶಿಬಿರ, ಅನ್ನದಾನ ಹಾಗೂ ನಾವು ಡಾಕ್ಟರ್ ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೆ ಹೂವಿನ ಅಲಂಕಾರವನ್ನು ಮಾಡಿಕೊಂಡಿದ್ದೀವಿ. ಅದು ನಮ್ಮ VSS ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಇದನ್ನು ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ಅಭಿಮಾನಿಗಳು ರಾಜ್ಯಾದ್ಯಂತ ಇರುವಂಥ ಎಲ್ಲ ಮೂಲೆಯ ಜಿಲ್ಲೆಗಳಲ್ಲಿ ಬರುವಂಥ ಅಭಿಮಾನಿಗಳು ದಯವಿಟ್ಟು ಶಾಂತಿ ರೀತಿಯಲ್ಲಿ ವರ್ತಿಸಿ ಈ ಒಂದು 18ನೇ ತಾರೀಕಿನ 74ನೇ ಜನ್ಮ ದಿನಾಚರಣೆಯನ್ನು ನಾವು ಶಾಂತಿ ರೀತಿಯಲ್ಲಿ ಆಚರಣೆ ಮಾಡಬೇಕು, ಕಾನೂನಿನ ಪರಿಪಾಲನೆ ಕೂಡ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ತೆ ನಾಡಿನ ಡಾಕ್ಟರ್ ವಿಷ್ಣು ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ. ಇವತ್ತು ಅಭಿಮಾನ್ ಸ್ಟುಡಿಯೋದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ರವರ ಪುಣ್ಯಭೂಮಿ ಏನು ಜಾಗ ಇದೆ 15 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ. ಮತ್ತು 10 ಕುಂಟೆ ಜಾಗದ ಬಗ್ಗೆ 7 ವರ್ಷಗಳಿಂದ ಹೋರಾಟ ಮಾಡ್ಕೊಂಬಂದಿದ್ದೀವಿ. ಈ ಸರ್ಕಾರದ ಮುಖ್ಯಮಂತ್ರಿಗಳು, 5 ಜನ ಮುಖ್ಯಮಂತ್ರಿಗಳು, 6 ಜನ ಜಿಲ್ಲಾಧಿಕಾರಿಗಳು, ಎಲ್ರಿಗೂ ವಾರ್ತಾ ಪ್ರಸಾರ ಇಲಾಖೆ, ವಿಷ್ಣುವರ್ಧನ ಪ್ರತಿಷ್ಠಾನ, ಅಭಿಮಾನ್ ಸ್ಟುಡಿಯೋ ಮಾಲೀಕರ ಸಭೆ, ಒಂದಾ ಎರಡ ಎಷ್ಟು ದಾಖಲೆಗಳಿವೆ, ಎಷ್ಟು ನಾವು ಸುತ್ತಿದ್ದೀವಿ. ಆದರೆ ಈ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಇವತ್ತು ಏನು ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣ ಅಲ್ಲಿ ಉದ್ಘಾಟನೆ ಆದಮೇಲೆ ಅವ್ರನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ಅವರ ದೌರ್ಜನ್ಯ, ದರ್ಪ, ದುಂಡಾವರ್ತನೆ ಜಾಸ್ತಿ ಆಗ್ತಾ ಇದೆ. ನಡುವೆ ಇರಲಿ, ಆದರೂ ನಾವು ಶಾಂತಿಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳು ಕಾಯ್ತಾ ಇದ್ದೀವಿ. ನಾನು ಒಬ್ಬ ಸಂಘಟನೆ ಲೀಡ್ರಾಗಿ ಗೌರವಯುತವಾಗಿ ಅವ್ರ ಹತ್ರ ಕಳೆದ 10 ವರ್ಷಗಳಿಂದ ನನ್ನ ಜೊತೆ ಎಷ್ಟು ಅನ್ಯೋನ್ಯವಾಗಿದ್ದರು. ಆ ದಾನವಾಗಿ ಕೊಡ್ತೀನಿ ಅಂತ ಹೇಳಿದರು. 10 ಕುಂಟೆನ ಒಪ್ಪಿಗೆ ಪತ್ರ ಬರ್ಕೊಟ್ಟು DC ಎಲ್ಲ ಸರ್ವೆ ಮಾಡಿ ಸ್ಪಾಟ್ ಬಂದು ಎಲ್ಲ ರೆಕಾರ್ಡ್ ಇದೆ. ಇವತ್ತು ಉಲ್ಟಾ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಆ 2 ಎಕರೆ ಜಾಗ ಸ್ಮಾರಕ ನಿರ್ಮಾಣ ಮಾಡುವಾಗಲೂ ನಾವು ಬರ್ಕೊಟ್ಟಿಲ್ಲ ಅಂದರು, ಸರ್ಕಾರಕ್ಕೇ ಬರ್ಕೊಟ್ಟಿಲ್ಲ ಅಂದರು. ಅಭಿಮಾನಿ ಸಂಘಟನೆಗಳ ಮೇಲೆ ಸಂಧಾನ ಮಾಡ್ಕೊಂಡು ಜಿಲ್ಲಾಧಿಕಾರಿಗೆ ಬಂದು ಬರ್ಕೊಟ್ರು ನಾವು ಬರ್ಕೊಟ್ಟಿಲ್ಲ ಅಂತಿರ್ರಿ. ಏನ್ರಿ, ಹಿರಿಯ ನಟ ಬಾಲಣ್ಣನವ್ರಿಗೆ ಅವರ ಮಕ್ಕಳು ಮೊಮ್ಮಕ್ಕಳು ಇವತ್ತು ಅವಮಾನ ಮಾಡ್ತಾ ಇದ್ದಾರೆ. ನಾಚಿಕೆ ಆಗ್ಬೇಕು, ನಾಚಿಕೆ ಆಗ್ಬೇಕ್ರಿ.
ಏನ್ರಿ ಒಬ್ಬ ಮೇರುಗ್ ನಟ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಈ ಥರ ನೋವು ಕೊಡ್ತಾ ಇದ್ದೀರಾ? ಅಲ್ಲಿ ಮನಗಿರೋ ಆತ್ಮ ಎಷ್ಟು ಕೊರಗ್ತಾ ಇದೆ. ಜೀವಂತವಾಗಿ 15 ವರ್ಷ ಚಿತ್ರರಂಗದಲ್ಲಿ 35 ವರ್ಷ ಎಷ್ಟು ಕಷ್ಟಪಟ್ಟು ಇವತ್ತು ಎಂತೆಂಥ ಎಲ್ಲರೂ ಎಷ್ಟು ನಿಷ್ಠುರಗೊಂಡು ಎಷ್ಟು ಗಲಾಟೆಗಳು ಎಷ್ಟು ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರು, ಸಹಿಸ್ಕೊಂಡು ಅವರು ಚಿತ್ರರಂಗದಲ್ಲಿ ಬದುಕಿದ್ದಾಗ ಅದಿದು ಮಾಡಿದ್ರು. ಇವತ್ತು ಅವ್ರು ಸತ್ತಾಗಲೂ ಏನು ಹಿತಶತ್ರುಗಳು ಇವತ್ತು ಇವಾಗಲೂ ತೊಂದರೆ ಕೊಡ್ತಾ ಇದ್ದಾರೆ. ಎಂಥ ವಿಪರ್ಯಾಸ ಇವತ್ತು ಅಂತ ಅಂದರೆ ನಿಜವಾಗ್ಲೂ ನಮಗೆ ನಾಚಿಕೆ ಆಗುತ್ತೆ. ಇವತ್ತು ಹೇಳ್ಕೊಂಬಾರ್ದು. ನಾವು ಇವತ್ತು ಎಷ್ಟು ನೋವಲ್ಲಿದ್ದೀವಿ ಅಭಿಮಾನಿಗಳು ಅಂದರೆ ಅಷ್ಟು ನೋವಿದ್ದೀವಿ. ಈ ರಾಜಕಾರಣಿಗಳು, ಈ ರಾಜಕೀಯ ಪಕ್ಷಗಳು, ನಮ್ಗೆ ಯಾವ ಪಕ್ಷ ಈ ಪಕ್ಷ ಇಲ್ಲ, ನಾನು ಎಲ್ಲ ಪಕ್ಷಗಳಿಗೂ ಉಗ್ದಿದ್ದೀನಿ. ಎಷ್ಟು ಉಗಿದ್ರು ಅವ್ರಿಗೆ ಬೇಕಿಲ್ಲ. ಅವ್ರಿಗೇನು ಗೊತ್ತಾ, ಮೇವು ದುಡ್ಡು ಅವ್ರ ಹಿಂಬಾಕಿಲಾಗಿದ್ರೆ ಮಾತ್ರ ಸಹಾಯ ಮಾಡ್ತಾರೆ. ನಾವು ನ್ಯಾಯಯುತವಾಗಿ ಕೇಳಿದ್ರೆ ಈ ರಾಜಕಾರಣಿಗಳು, ಈ ಸರ್ಕಾರಗಳು ಕೇಳಲ್ಲ. ಮತ್ತು ಈ ಸರ್ಕಾರಿ ಅಧಿಕಾರಿಗಳು ಇವತ್ತು ಅಲ್ಲಿ ಎಲ್ಲಿ ಮೇವು ಸಿಗ್ತದೆ ಅಲ್ಲಿ ಕೆಲಸಗಳು ಮಾಡ್ತಾರೆ. ನ್ಯಾಯಯುತವಾಗಿ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತು ಜಿಲ್ಲಾಡಳಿತ ಇರ್ಬೋದು, ವಾರ್ತಾ ಪ್ರಸಾರ ಇಲಾಖೆ ಇರ್ಬೋದು, ವಿಷ್ಣುವರ್ಧನ ಪ್ರತಿಷ್ಠಾನ ಇರ್ಬೋದು, ನಮ್ಮ ಮನವಿಗೆ ಸ್ಪಂದಿಸ್ತಾನೆ. ಹೈಕೋರ್ಟ್ಗೆ ಕರೆಕ್ಟಾಗಿ ನಮಗೆ ಮಾಹಿತಿ ಕೊಟ್ಟಿದ್ರೆ ಇವತ್ತು ನಾವು ಇಷ್ಟು ಕಷ್ಟಪಡ್ತಾ ಇರಲಿಲ್ಲ. ಇವತ್ತು ಇಷ್ಟು ನೋವು ತಿಂತಾ ಇದ್ದೀವಿ. ನಾವು ಮುಂದಿನ ದಿನಗಳಲ್ಲಿ ಆದರೂ ನಾವು ಇನ್ನೂ 2 ತಿಂಗಳು ನಾವು ತಾಳ್ಮೆಯಿಂದ ಕಾಯ್ತೀವಿ. ಅಭಿಮಾನ ಸ್ಟುಡಿಯೋ ಮಾಲೀಕರನ್ನು ಬೇಡ್ಕೋತೀವಿ, ಸರ್ಕಾರನೂ ಬೇಡ್ಕೋತೀವಿ. ಇವರೇನಾದರೂ ಈಗ ಮೊಂಡುತನ ದುಂಡಾವರ್ತನೆ ಮಾಡಿದ್ರೆ ಪರಿಸ್ಥಿತಿ ಬೇರೆ ರೀತಿ ಇರುತ್ತೆ. ಅಲ್ಲಿ ವಿಷ್ಣುವಾದ ಅಂತ್ಯ ಸಂಸ್ಕಾರ ಆಗಿದೆ, ಆತ್ಮನು ಕೊರಗ್ತಾ ಇದೆ, ಆ ಸಮಾಧಿ ಮಂಟಪನು ಕೊರಗ್ತಾ ಇದೆ. 15 ವರ್ಷ ಆಯಿತು, ಶೀತಲಾವಸ್ಥೆಯಲ್ಲಿ ಇದೆ. ಆ ದುರಸ್ತಿಗೆ ಪರ್ಮಿಷನ್ ಕೊಡೋಕ್ಕೆ ಈ ಸರ್ಕಾರಕ್ಕೆ ಯೋಗ್ಯತೆ ಇಲ್ಲ, ಈ ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ ಯೋಗ್ಯತೆ ಇಲ್ಲ, ಆ ವಾರ್ತಾ ಪ್ರಸಾರ ಆಯುಕ್ತರಿಗೆ ಯೋಗ್ಯತೆ ಇಲ್ಲ. ಇನ್ಯಾವ ಕಲಾವಿದ್ರಿಗೆ ಮಾಡ್ತೀರಿ ನೀವು? ತಾರತಮ್ಯ ಮಾಡ್ತೀರಿ ಒಬ್ರಿಗೊಬ್ರು. ನಿಮಗೆ ನಾಚಿಕ ಮಾನ ಮರ್ಯಾದೆ ಏನಿಲ್ವಾ? ನಿಮಗೆ ಯೋಗ್ಯತೆ ಇದೆ ಅಧಿಕಾರಿಗಳಿಗೆ? ಜನಗಳ ದುಡ್ಡ್ರಿ ನಿಮ್ಮದು, ಜನಗಳ ದುಡ್ಡಲ್ಲಿ ನೀವು ಅಧಿಕಾರ ನಡೆಸ್ತಾ ಇರೋದು. ನಾವು ಕೇಳ್ತಾ ಇದ್ದೀವಿ, ಒಬ್ಬ ಸಾರ್ವಜನಿಕ ಆಸ್ತಿ ವಿಷ್ಣುವರ್ಧನ್ ಅವ್ರು ಕೆಲಸ ಮಾಡಿಕೊಡಿ ಅಂತ. ದುರಸ್ತಿಗೆ ಪರ್ಮಿಷನ್ ಇಲ್ಲ, ಕೊಡಲ್ಲ ಅಂತೀರಾ. ನಾವು ಕಾರ್ಯಕ್ರಮ ಇವತ್ತು ಅಭಿಮಾನ ಸ್ಟುಡಿಯೋ ಮಾಲೀಕರು ದುಂಡಾವರ್ತನೆ ಮಾಡ್ತಾ ಇರೋದ್ರಿಂದ ನಾವು ಕಾರ್ಯಕ್ರಮ ಮುಗಿಲಿ ಅಂತ ತಾಳ್ಮೆಯಿಂದ, ಯಾವುದೇ ಗಲಾಟೆಗೆ ಅವಕಾಶ ಕೊಡಬಾರ್ದು ಅಂದ್ಬಿಟ್ಟು ಕಾರ್ಯಕ್ರಮ ಮುಗಿಲಿ. ನನಗೆ ಯಾರ ಪರ್ಮಿಷನ್ನು ಬೇಡ, ನಮ್ಮ ಟ್ರಸ್ಟ್ ವತಿಯಿಂದ ನಾನೇ ಅಲ್ಲಿ ನೇರವಾಗಿ ಅಭಿಮಾನಿಗಳ ಕರೆ ಕೊಡ್ತೀನಿ, ವೆಲ್ಡಿಂಗ್ ಮಾಡಿಸ್ತೀನಿ. ಅದೇನು ಕೇಸ್ ಹಾಕತ್ತಾರೆ ಅಭಿಮಾನ ಸ್ಟುಡಿಯೋ ಮಾಲೀಕರು, ನನ್ನ ಮೇಲೆ ಕೇಸ್ ಹಾಕಲಿ. ನನಗೆ ಅವ್ರಿಗೆ ಆಡಿಯೋಗಳು ವಿಡಿಯೋಗಳು ಎಲ್ಲ ನನ್ನ ಹತ್ರ ರೆಕಾರ್ಡ್ ಮಾಡಿಕೊಂಡಿದ್ದೀನಿ. ಇಷ್ಟು ಮಾತಾಡಿರೋ ಇವೆಲ್ಲ ಸರಣಿ ರೂಪದಲ್ಲಿ ಬಿಡ್ತೀನಿ. ನಿಮ್ಮ ಮಾನ ಮರ್ಯಾದೆ ಎಲ್ಲ ಸರ್ಕಾರಿ ಅಧಿಕಾರಿಗಳದ್ದು, ಸ್ಟುಡಿಯೋ ಮಾಲೀಕರು ನನ್ಗೆ ಗೊತ್ತು ಏನು ಮಾಡಬೇಕು ಅಂತ. ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮಾಧ್ಯಮದವರೇ, ಮುಂದಿನ ಹೋರಾಟ ನಾವು ನವೆಂಬರ್ ತಿಂಗಳಿನಲ್ಲಿ ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯ, ಅಭಿಮಾನ ಸ್ಟುಡಿಯೋ ಮಾಲೀಕರ ದೌರ್ಜನ್ಯ, ಕಿರುಕುಳ ಮತ್ತು ಅವ್ರ ವಿರುದ್ಧ ಹೇಳಿಕೆ ವಿರುದ್ಧ ನಾವು ಹೈಕೋರ್ಟ್ನಲ್ಲಿ ನಾವು ರಿಟ್ ಪಿಟಿಷನ್ ಆಗ್ತಾ ಇದ್ದೀವಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ರಾಜು ಗೌಡ, ವಿಷ್ಣು ಅಪ್ಪಾಜಿ ಪುಣ್ಯಭೂಮಿ ಸೇವಕ.